ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಂದೆ ತಮ್ಮ ಹೃದಯಗರ್ಭದಲ್ಲಿದ್ದಾಗ ಈ ಕರ್ಣಗಳಿಗೆ ಕೇಳಿಸಿದ ಮೊದಲ ಶಬ್ದವೇ ಶ್ರೀಹರಿ. ನೀವು ಸೃಷ್ಟಿಸಿದ ಈ ಕಣ್ಗಳು ಮೊದಲು ಕಂಡದ್ದು ನಿಮ್ಮನ್ನೇ. ತಾವು ನುಡಿಸುತ್ತಿರುವ ಈ ನುಡಿಗಳು ಮೊದಲು ನುಡಿಯುತ್ತಿರುವುದು ತಮ್ಮ ನಾಮವನ್ನೇ. ಆಹಾ, ಎಂತಹ ಅದೃಷ್ಟ ನಮ್ಮದು! ಭಗವಂತನ ಸೃಷ್ಟಿಯನ್ನು ಕಣ್ತುಂಬಿಕೊಳ್ಳುವ ಪರಮ ಸೌಭಾಗ್ಯ ಪ್ರಾಪ್ತವಾಯಿತು. ಸ್ವಾಮಿ, ನಮ್ಮ ಪುತ್ರನ ನಾಮಧೇಯವೇನು? ಭವಿಷ್ಯದಲ್ಲಿ ಗರ್ಭದಲ್ಲಿರುವ ಭ್ರೂಣವನ್ನು ಕಾಪಾಡಿ ನಾಮಕರಣ ಮಾಡುವ ಅವಕಾಶ ನಾರದನಿಗೆ ಒದಗಿ ಬರಲಿದೆ. ಹಾಗಾಗಿ ಈಗಲೂ ನಾರದನೇ ನಾಮಕರಣ ಮಾಡಲಿ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಶ್ರೀಮನ್ನಾರಾಯಣನ ಸುಕೋಮಲ ಕರ್ಣಗಳಿಂದ ಹೊರಹೊಮ್ಮಿ ಸಾಕ್ಷಾತ್ ಮಹಾವಿಷ್ಣುವಿನ ಶಂಖಚಕ್ರಗಳಿಂದಲೇ ದೇಹವನ್ನು ಪಡೆದ ಇವನು ಶಂಕುಕರ್ಣನಿಂದಲೇ ಜಗದ್ವಿಖ್ಯಾತಿಯಾಗಲಿ. ಶಂಕುಕರ್ಣ, 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 ಶಂಕುಕರ್ಣ. ಸೊಗಸಾದ ನಾಮಧೇಯ. ನಿನ್ನ ನಾಮಧೇಯ ಮೂರು ಲೋಕಕ್ಕೂ ಪಸರಿಸುವಂತಾಗಲಿ. ಕರ್ಮಜನಾದ ನೀನು ಕರ್ಮ ಮಾಡುತ್ತಿದ್ದರೂ ಮಾಯೆಗೆ ಸಿಲುಕುವುದಿಲ್ಲ. ಶ್ರೀಹರಿಯ ನಾಮಸ್ಮರಣೆಯನ್ನು ಲೋಕದ ತುಂಬಾ ಪಸರಿಸುತ್ತೀಯ. ದೇವರ್ಷಿಗಳೇ, ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ಶಂಕುಕರ್ಣ, ಇಂದ್ರಾದಿ ದೇವತೆಗಳ ಬಳಿ ಸಕಲವನ್ನೂ ಕರುಣಿಸುವ ಕಾಮಧೇನು ಕಲ್ಪವೃಕ್ಷವಿದೆ. ಅವರ ಶಕ್ತಿಯನ್ನು ನಿನಗೆ ಧಾರೆ ಎರೆಯುತ್ತಾರೆ, ಸ್ವೀಕರಿಸು. ಶಂಕುಕರ್ಣ, ಬಾ ಹೀಗೆ. ಶಂಖಚಕ್ರ ಮುದ್ರಾಂಕಿತನಾದ ಶ್ರೀಹರಿಯ ಲೀಲೆಗಳನ್ನು ಯುಗಯುಗಗಳಿಗೂ ಸಾರುವ ಭಾಗವತೋತ್ತಮನಾದ ಓಂ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಶಂಕುಕರ್ಣ, ಸೇವೆಯಲ್ಲಿ ಧನ್ಯತೆ ಇದೆ, ಸೇವೆಯಲ್ಲಿ ಮುಕ್ತಿ ಇದೆ. ಸೇವೆಯ ಮಹತ್ವವೇನೆಂದು ಇಡೀ ಜಗತ್ತಿಗೆ ನಿನ್ನಿಂದ ತಿಳಿಯುವಂತಾಗಲಿ. ಧನ್ಯೋಸ್ಮಿ ತಂದೆ. ಲಕ್ಷ್ಮಿ, ಕಾಲ ಬರುವವರೆಗೂ ನಿನ್ನ ಸ್ಥಾನದಲ್ಲಿ ಶಂಕುಕರ್ಣ ನನ್ನ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ನೀನಿನ್ನು ನಿಶ್ಚಿಂತೆಯಿಂದ ಭೂಲೋಕದ ಸೇವೆಗೆ ತೆರಳು. ನಿಮ್ಮ ಅಣತಿಯಂತೆಯೇ ಆಗಲಿ ಸ್ವಾಮಿ.
ಬುದ್ಧಿ ಬೇಕು ಎಂದು ನಿನ್ನ ಕಾಡಿಸೆನು ತಂದೆ. ನೀ ಬೇಕು ನೀ ಸಾಕು ನಿನ್ನೊಲುಮೆಯೊಂದೇ ಬೇಡುವೆನು ತಂದೆ. ನಿನ್ನ ಸೇವೆಗೆಂದೇ ಎನ್ನೊಡಲು ತಂದೆ. ತೃಪ್ತ ನೀನಾದರೆ ಆ ಪುಣ್ಯ ನಂದೇ. ನಾನು ನನದೆಂಬ ಆಸೆಗಳ ಕಳೆದು ಶುದ್ಧ ಹಾಲಂತ ಮನಸ್ಸನ್ನು ನೀಡು. ಗುರುಗ್ರಹದ ಗುರುತು ಅರಿಶಿಣವು ತಂದೆ. ಸ್ವೀಕರಿಸಿ ಸೇವೆ ಗುರುವಾಗು ಎಂದೆ. ಸಂಯಮ ವಿನಯ ಕುಂಕುಮದ ಕೊಡುಗೆ ಮುಡಿ ಸೇರಲೆಂದೇ ಅರಳಿಹುದು ಹೂವು. ಈ ತನುವೆ ಹೂವು ಪಾದಕ್ಕೆ ಮುಡಿಪು. ಭಕ್ತರ ಪಾಲಿಗೆ ಕೇಳಿದವರ ನೀಡುವ ಪರಮ ಪಾವನ ಕೈಗಳಿವು. ಇಂತಹ ಕೈಗಳನ್ನು ಸ್ಪರ್ಶಿಸಿ ಸೇವೆ ಮಾಡುವ ಸೌಭಾಗ್ಯ ನನಗೆ ಕರುಣಿಸಿರುವೆ ತಂದೆ. ನಾನೇ ಭಾಗ್ಯವಂತ. ಈ ಸೇವೆ ಸದಾ ನನ್ನ ಪಾಲಿಗಿರಲಿ ತಂದೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ದೇವತೆಗಳು ತಪಸ್ಸು ಮಾಡುವುದು ಲೋಕ ಕಲ್ಯಾಣಕ್ಕೆ. ಅಸುರರು ತಪಸ್ಸು ಮಾಡುವುದು ತಮ್ಮ ಕಲ್ಯಾಣಕ್ಕೆ, ತಮ್ಮ ಸ್ವಾರ್ಥಕ್ಕೆ. ಆ ಸ್ವಾರ್ಥದ ಎಲ್ಲೆ ಎಷ್ಟು ಮೀರಿತ್ತು ಎಂದರೆ ಮಹಾಲಕ್ಷ್ಮಿಯ ಕಟಾಕ್ಷವನ್ನು ಮೀರಿ ಜಗತ್ತನ್ನು ಬರಡಾಗಿಸಿತ್ತು. ಚೆಲ್ವಿ, ನೀರು ಸಿಗ್ತಾ? ಒಂದು ತೊಟ್ಟು ಸಿಗ್ಲಿಲ್ಲ ಅಯ್ಯ.